ಹೊಸಪೇಟೆ ಹೋಗ್ತಾ ಇಲ್ಲಿ ತುಂಗಭದ್ರಾ ಡ್ಯಾಮ್ ಒಂದು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಈಗ ಎಂಟ್ರೆನ್ಸ್ ಟಿಕೆಟ್ ತಗೋತಿದ್ದಾರೆ. ನೋಡೋಣ, ಇಲ್ಲಿಂದ ಹೊಸಪೇಟೆ ಟು ಹಂಪಿ. ಎಂಟ್ರ್ ಆಗ್ತಿದ್ದಂಗೆ ಟಿಕೆಟ್ ಮಾಡಿಕೊಂಡು ಇಲ್ಲಿ ಬಸ್ ಇರುತ್ತೆ. ಬಸ್ಸಲ್ಲಿ ಟಿಕೆಟ್ ಮಾಡಿಕೊಂಡು ಮೇಲ್ಗಡೆ ಹೋಗ್ಬೇಕಂತ. 7 ಕಿಲೋಮೀಟರ್ನೇ ಇದೆ ಅಂತೆ. ಒಂದು 30 ರೂಪೀಸ್ ಪೇ ಮಾಡಬೇಕಾಗತ್ತೆ. ಅಲ್ಲೊಂದು ಪಾರ್ಕ್ ಜೊತೆಗೆ ಡ್ಯಾಮನ್ನು ತೋರಿಸ್ತಾರೆ. ಓಕೆ, ನೋಡೋಣ. ಇಲ್ಲಿಂದ ಡ್ಯಾಮ್ನ ಸೈಡ್ ವ್ಯೂ ಕಾಣಿಸ್ತಾ ಇದೆ ನೋಡಿ. ಹೆಂಗೆ ಕಾಣಿಸ್ತಾ ಇದೆ ಸೈಡ್ ವ್ಯೂ. ಮತ್ತು ಫ್ರಂಟಲ್ಲಿ ಗಾರ್ಡನ್ ಕೂಡ ಇದೆ. ಮತ್ತು ಇಲ್ಲೇನು ಈ ಏರಿಯಾ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಕರೆಂಟು ಉತ್ಪಾದನೆ ಆಗುವ ಜಾಗ ಅಂತ ಇದು. ಈ ಡ್ಯಾಮನ್ನು ಕಂಪ್ಲೀಟಾಗಿ ನೋಡಲಿಕ್ಕೆ ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ. ಮತ್ತು ಇಲ್ಲಿ ವಾಚ್ ಟವರ್ ಕೂಡ ಇದೆ. ಈ ವಾಚ್ ಟವರ್ನ ಸದ್ಯಕ್ಕೆ ಓಪನ್ ಆಗಿಲ್ಲ ಅನ್ನೋದಕ್ಕಿಂತ ಓಪನ್ ಬಿಡ್ತಿಲ್ಲ ನೋಡಲಿಕ್ಕೆ. ಹಾಗೆ ಇಲ್ಲಿಂದ ಈ ವ್ಯೂ ಪಾಯಿಂಟಿಂದನೇ ಡ್ಯಾಮನ್ನು ಕಂಪ್ಲೀಟಾಗಿ ನೋಡ್ಬೋದು. ಮತ್ತು ಈ ಏರಿಯಾ ಏನಿದೆಯಲ್ಲ, ಇದು ಫಸ್ಟ್ ವ್ಯೂ ಪಾಯಿಂಟಿಂದ ಅದರ ಕೆಳಗಡೆ ಅಂದರೆ ಡ್ಯಾಮ್ನ ಪಕ್ಕದಲ್ಲಿರೋ ಪ್ಲೇಸ್ ಇದು. ಸಾವಿರದ 1953ರಲ್ಲಿ ಡಾಕ್ಟರ್ ತಿರುಮಲೈ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ತುಂಗಾ ನದಿಯಲ್ಲಿ ಈ ಜಲಾಶಯ ನಿರ್ಮಾಣವಾಯಿತು. ತುಂಗಾ ನದಿಯನ್ನು ಪಂಪಸಾಗರ್ ನದಿ ಎಂದು ಕೂಡ ಕರೀತಾರೆ. ಈ ಜಲಾಶಯದ ನಿರ್ಮಾಣ ಕಾರ್ಯದಲ್ಲಿ ಸುತ್ತಮುತ್ತಲು ಸುಮಾರು 90ಕ್ಕೂ ಹೆಚ್ಚಿನ ಗ್ರಾಮಗಳು ಇದರಲ್ಲಿ ಮುಳುಗಡೆಯಾಗಿವೆ. 55,000 ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಮಾಹಿತಿಗಳಿಂದ ತಿಳಿದು ಬರುತ್ತೆ. ಈ ಜಲಾಶಯದ ಒಟ್ಟು ಶೇಖರಣಾ ಸಾಮರ್ಥ್ಯ 130 TMC ಅಂತ ಹೇಳಲಾಗುತ್ತೆ. ಅಂದರೆ 1 TMC ಅಂದರೆ 100 ಕೋಟಿ ಘನ ಲೀಟರ್ ಅಂತ ಲೆಕ್ಕ ಬರುತ್ತೆ. ಈ ಜಲಾಶಯದ ನೀರನ್ನು ಬಳಸಿಕೊಂಡು ಸುಮಾರು 16 ಲಕ್ಷ ಎಕರೆ ಜಮೀನಿನಲ್ಲಿ ಕಬ್ಬು, ಭತ್ತ ಮತ್ತು ಬಾಳೆಯನ್ನು ಬೆಳೆಯಲಾಗುತ್ತದೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಸೇರಿ 1 ಕೋಟಿಗೂ ಹೆಚ್ಚು ಜನ ತುಂಗಭದ್ರಾ ಅಣೆಕಟ್ಟು ನೀರನ್ನು ಬಳಸಿಕೊಳ್ತಾರೆ ಎಂದು ಹೇಳಲಾಗುತ್ತದೆ. ತುಂಗಭದ್ರಾ ಡ್ಯಾಮ್ನ ಒಂದು ಗೇಟಲ್ಲಿ ನೀರು ಲೀಕ್ ಆಗ್ತಿದೆ ಅಂತ ಏನು ನ್ಯೂಸ್ ಬಂದಿತ್ತಲ್ಲ, ಅದು ಇದೇ ಗೇಟ್ ನೋಡಿ. ಈಗ ಫುಲ್ಲು ಕ್ಲೋಸ್ ಮಾಡಿದ್ದಾರೆ ಆ ಗೇಟನ್ನು.
ತುಂಗಭದ್ರಾ ಡ್ಯಾಮ್ನ ನೋಡಿಕೊಂಡು ಜಸ್ಟ್ ಅಲ್ಲಿಂದ ಹಂಪಿಗೆ ಬಂದ್ವಿ. ಹಂಪಿ ಇದೇ ರೂಟಲ್ಲಿ ಹೀಗೆ ಮುಂದೆ ಹೋಗಬೇಕು. ಓಕೆ.